ಅಂತೂ ದೊಡ್ಡ ಮನೆಗೆ ಸೊಸೆ ಬರೋ ಕಾಲ ಕೂಡ್ ಬಂತು ಅಲ್ವಾ ಯಜಮಾನ್ರೆ? ಅವನು ದಾರಿ ತೋರಿಸ್ತಾನೆ, ನಾವು ನಡೀತಿರ್ಬೇಕು ಅಷ್ಟೇ. ಇಲ್ಲೇ ಬಲಕ್ಕೆ ತಗೊಳಪ್ಪ. ಯಾಕೋ ನಂಜುಂಡಿ ಬ್ರೇಕ್ ಹಾಕ್ಬಿಟ್ಟೆ? ಅಲ್ಲ ಯಜಮಾನ್ರೆ, ಬಲಕ್ ಹೋಗು ಅಂತ ಇದ್ದೀರಾ? ಹೂನಪ್ಪ, ನಾನು ಬಲಕ್ ಹೋಗು ಅಂತ ಹೇಳಿದ್ದು. ಆ ಹುಡುಗಿ ಮನೆ ಇರೋದು ಇದೇ ಏರಿಯಾದಲ್ಲಿ ಕಣಯ್ಯ. ಯಜಮಾನ್ರೆ, ವಾಪಸ್ ಹೋಗ್ಬಿಡೋಣ. ನಿಮ್ ಘನತೆಗೆ ನಿಮ್ ಅಂತಸ್ಗೆ ಏರಿಯಾ ಆಗ್ಬರಲ್ಲ. ಅಯ್ಯೋ ಹುಚ್ಚಪ್ಪ, ನಾವು ಸಂಬಂಧ ಬೆಳೆಸೋಕ್ ಬಂದಿರೋದು ಮನುಷ್ಯರ ಜೊತೆ ಕಣಯ್ಯ, ಈ ಏರಿಯಾ ಜೊತೆ ಅಲ್ಲ. ನೋಡು, ಘನತೆ ಅಂತಸ್ತು ಇರೋದು ಮನಸ್ಸಿನಲ್ಲೇ ಹೊರತು ಏರಿಯಾದಲ್ಲ. ಇಲ್ಲಿರೋರು ಮನುಷ್ಯರೇ ಕಣ. ಆದ್ರೆ ಯಜಮಾನ್ರೆ, ನೀವ್ ಇನ್ನೊಂದ್ಸಲ ಯೋಚನೆ ಮಾಡಿದ್ರೆ ಸರಿ ಇರ್ತಿತ್ತೇನೋ. ನಾನು ಎಲ್ಲ ಯೋಚನೆ ಮಾಡೇ ಬಂದಿರೋದು. ನೀನು ಮುಂದೆ ನೋಡ್ಕೊಂಡು ನಡಿ. ಮಗ, ಬಕ್ರಾ ಸಿಕ್ತು ಮಗ. ದೊಡ್ಡ ಕಾರು, ದೊಡ್ಡ ಡೀಲು, ಶುರು ಮಾಡೋಣ? ಶುರು ಮಾಡ. ತಿರ್ಗಾ ಏನಾಯ್ತು? ನಾನ್ ಹೇಳಿಲ್ವಾ ಯಜಮಾನ್ರೆ, ಈ ಏರಿಯಾ ಸರಿ ಇಲ್ಲ ಅಂತ? ಯಾವನ ಕುಡ್ದು ಬಂದ ಅನ್ಸುತ್ತೆ, ಬಂದು ಗಾಡಿ ಮುಂದೆ ಬಿದ್ದ. ನಾನ್ ನೋಡ್ತೀನಿ ರೀ. ಹೇಳೇ ಬೇಡ ಬೇಡ ಬೇಡ, ನೀ ಇಳಕ್ ಹೋಗ್ಬೇಡ, ನಾನೇ ಹೋಗಿ ನೋಡ್ತೀನಿ. ಅಯ್ಯೋ, ಕಣ್ಣೇನ್ ಬೆನ್ನಲ್ಲಿ ಇಟ್ಕೊಂಡು ಗಾಡಿ ಓಡಿಸ್ತಾ ಇದೀಯಾ? ಕಾಲ್ ಮುರಿದಾಗಿದೆ ನಮ್ಮ ಹುಡುಗನಿಗೆ, ಬರೇ ಹೊರಗೆ. ಅಯ್ಯೋ ಅಯ್ಯೋ ಕಾಲು, ಅಯ್ಯೋ ಅಪ್ಪ, ಅಯ್ಯೋ. ಅಲ್ಲಪ್ಪ, ಯಾಕೆ ಕೂಗಾಡ್ತಾ ಇದ್ದೀರಾ? ನಮ್ಮ ಗಾಡಿ ಅವನು ಗುದ್ದೂ ಇಲ್ಲ, ಅವನಿಗೇನು ಆಗಿಲ್ಲ, ಸುಮ್ಮನೆ ಒದ್ದಾಡ್ತಾ ಇದ್ದಾನೆ. ಪಕ್ಕದಲ್ಲಿ ಕೂರ್ಸಿ ನೀರು ಸ್ವಲ್ಪ ಕುಡಿಸ್ರಪ್ಪ. ಏನು ಏನಾಗಿಲ್ವಾ? ನೋಡಲಿ ನಮ್ಮ ಹುಡುಗ ಹೆಂಗ್ ಅಲ್ಲಾಡ್ತಿದ್ದಾನೆ. ಕಾಲ್ ಮುರಿದೋಗಿದೆ, ಹಾಸ್ಪಿಟ್ಲ್ ಸೇರಿಸ್ಬೇಕು, ಎಕ್ಸ್ರೇ ತೆಗಿಸ್ಬೇಕು, ಬ್ಯಾಂಡೇಜ್ ಮಾಡಿಸ್ಬೇಕು. ಆಮೇಲೆ ಆಕ್ಸಿಜನ್ ವೆಂಟಿಲೇಟರ್ ಎಲ್ಲ ಹಾಕ್ಸ್ಬೇಕು. ಅದಕ್ಕೆ ಏನಿಲ್ಲ ಅಂದ್ರೆ 10,000 ಖರ್ಚಾಗತ್ತೆ. ಅಷ್ಟೆಲ್ಲ ಆಗಿದೆಯಾ? ಅಯ್ಯಯ್ಯೋ ಪಾಪ. ಒಂದು ಕೆಲಸ ಮಾಡೋಣ, ನನಗೆ ಗೊತ್ತಿರೋ ಆಸ್ಪತ್ರೆ ಇಲ್ಲೇ ಇದೆ, ಕರ್ಕೊಂಡು ಹೋಗೋಣ. ಅಲ್ಲಿ ನೀವು ಹೇಳಿದಾಗೆ ಒಂದು ಸಿಲಿಂಡ್ರು, ಆಕ್ಸಿಜನ್ನು ಎಲ್ಲ ಕೊಡ್ಸೋಣ. ಇದು ಆಸ್ಪತ್ರೆ ನಿನ್ಗೆ ಯಾಕೋ ದುಡ್ಡು ಕೊಟ್ಬಿಟ್ಟು ಹೋಗ್ತಾ ಇರೋ, ಆಸ್ಪತ್ರೆಗೆ ನಾವು ಸೇರ್ಸ್ಕೊಂತೀವಿ. ಅಲ್ಲಪ್ಪ, ಯೋ, ಏನ್ ಕನಿ ಹೊಡಿತಿದ್ಯಾ? ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ಲ ನಿನ್ಗೆ. ತೆಗೆ ದುಡ್ಡು. ನೀನು ಹಿಂಗೆ ಹೇಳಿದ್ರೆ ಮಾತ್ ಕೇಳಲ್ಲ. ತೆಗಿಯೋ ದುಡ್ಡು, ತೆಗಿಯಲೇ. ಮರ್ಯಾದನು ಬೇಡ ನಿನ್ಗೆ? ಯಾವನ ನೀನು? ನೀನ್ಯಾವನು? ನೋಡ್ ಸತ್ಯ, ಇದು ನಿನ್ಗೆ ಸಂಬಂಧ ಇಲ್ದಿರೋ ವಿಷಯ. ಸುಮ್ನೆ ಈ ವಿಷಯದಲ್ಲಿ ತಲೆ ಹಾಕ್ಬೇಡ. ತಪ್ಪು ಮಾಡಾಗಿದೆ, ಸುಮ್ನೆ ತಲೆ ಹಾಕ್ಬೇಡ ಅನ್ನೋದನ್ನ ಬಿಟ್ಟು ತಲೆ ಉಳಿಸ್ಕೋಬೇಕೋ ಬೇಡವೋ ಅನ್ನೋದನ್ನ ಯೋಚನೆ ಮಾಡು. ಏರಿಯಾದಲ್ಲಿ ಯಾವಾಗ್ಲೂ ನಿಂದೆ ಹವಾ ನಡಿಬೇಕಾ? ನೋಡ್ ಚಿನ್ನ, ಸಿಡಿಲ್ ಬಡಿಯಕ್ ಶುರು ಆದ್ಮೇಲೆ ಹವಾಮಾನ ಎರಡು ಬದಲಾಗ್ಲೇಬೇಕು. ಒಂದ್ ಏರಿಯಾ ಅಂದ್ಮೇಲೆ ಒಳ್ಳೆ ಬೀದಿಗಳು ಇರುತ್ತೆ, ಕೊಳ್ಚೆ ಚರಂಡಿಗಳು ಇರುತ್ತೆ. ಚರಂಡಿಗಳು ಬೀದಿಗೆ ಬರಬಾರ್ದು, ಸೈಲೆಂಟ್ ಆಗಿ ಸೈಡಲ್ಲಿ ಇದ್ಬಿಡ್ಬೇಕು. ಸುಮ್ನೆ ನೀನ್ ನಖರ ಮಾಡಬೇಡ. ನೀನ್ ಹೇಳಿದ್ದೆಲ್ಲ ಕೇಳ್ಕೊಂಡಿರಕ್ಕೆ ನಾವೇನ್ ಕೈಗೆ ಬಳೆ ತೊಟ್ಕೊಂಡಿಲ್ಲ. ಮೀಸೆ ಇದ್ ಮಾತ್ರ ಗಂಡ್ಸಾಗಲ್ಲ ಕುಸೆ. ಹೆತ್ತವ್ರಿಗೆ, ಹಿರಿಯರಿಗೆ, ಹೆಣ್ಣಿಗೆ ಮರ್ಯಾದೆ ಕೊಡೋನು ಗಂಡ್ಸು. ನಿಮ್ಮಂತವ್ರನ್ನ ಕರೆಯಕ್ಕೆ ಬೇರೆನೇ ಪದ ಇದೆ. ಸತ್ಯ ಬೇಡ ನೋಡು.
ನೀನ್ ಹಿಂಗೆ ಆಡ್ತಾ ಇದ್ರೆ ನಾವೇನ್ ಮಾಡ್ತೀವಂತ ನಮ್ಗೆ ಗೊತ್ತಿಲ್ಲ. ಹೇ ಗೂಗ್ಲಿ, ಏನ್ ಸತ್ಯ? ಆಂಬ್ಯುಲೆನ್ಸ್ ಬುಕ್ ಮಾಡ. ಯಾಕೆ? ಯಾಕ? ಈಗ ಮೊದಲು ಇವನ್ ಬರ್ತಾನೆ, ಇವನ್ ಕೈ ಮುರಿಯತ್ತೆ. ಆಮೇಲೆ ಇವನ್ ಬರ್ತಾನೆ, ಇವನ್ ಕಾಲ್ ಲೈಟ್ ಆಗಿ ಲ್ಯಾಪ್ಸ್ ಆಗುತ್ತೆ. ಇನ್ನು ಇವನ್ ಕಾಲ್ ಇನ್ನು ಮುರ್ದಿಲ್ಲ ಅನ್ಸುತ್ತೆ, ಈಗ ಮುರಿಯತ್ತೆ. ಇಷ್ಟೆಲ್ಲ ಆದ್ಮೇಲೆ ಇವ್ರು ತೆಳ್ಕೊಂಡು ಹೋಗಕ್ಕಾಗಲ್ಲ, ನಡ್ಕೊಂಡು ಹೋಗಕ್ಕಾಗಲ್ಲ. ಆಂಬ್ಯುಲೆನ್ಸ್ ಬೇಕು ತಾನೆ? ಬೇಕು. ನೋಡ್ ಸತ್ಯ, ಹಿಂಗೆಲ್ಲ ಸರಿ ಇರಲ್ಲ. ಇದ್ ಸರಿನಾ? ಏನ್ರ ನೋಡ್ತಾ ಇದ್ದೀರಾ? ಹೊಡಿರೋ. ಯಾರಿಗೆ ಹೇಳ್ತಾ ಇದೀಯಪ್ಪ? ನಾಲ್ಕು ಜನ ಹಿಂದೆ ನಿಂತಿದ್ದಾರೆ ಅಂತ ನಿಲ್ಲೋದಲ್ಲ ಚಿನ್ನ, ನಾವು ಮುಂದೆ ನಿಂತಿದೀವಿ ಅಂತ ಹಿಂದೆ ಜನ ಧೈರ್ಯವಾಗಿ ನಿಲ್ತಾರಲ್ಲ, ಅದು ಮೀಟ್ರು. ಅದವ್ರಿಗಿಲ್ಲ ಸತ್ಯ. ನಿನ್ನ ಆಮೇಲೆ ನೋಡ್ಕೋತೀನಿ ಸತ್ಯ. ಅದನ್ನೆಲ್ಲ ಆಮೇಲೆ ನೋಡ್ಕೊಳೋಣ ಚಿನ್ನ. ಈಗ ದೊಡ್ಡವ್ರ ಕಾಲಿಗೆ ಬಿದ್ದು ಕ್ಷಮೆ ಕೇಳಿ ತಿರುಗ್ ನೋಡ್ದಂಗ್ ಹೋಗ್ತಾ ಇರ್ಬೇಕು. ಇಲ್ಲ ಅಂದ್ರೆ ಸೇಫ್ಟಿಗೆ ಆಂಬುಲೆನ್ಸ್ ಬರ್ತಾ ಇದೆ ಸತ್ಯ. ಸೈಲೆಂಟ್ ಆಗಿ ಸೈಡ್ ಅಲ್ಲಿ ಇದ್ಬಿಡಿ, ಕ್ಷಮಿಸ್ಬಿಡಿ ಸರ್. ಅವಳ್ದೇನೆ ಹವಾ ಬಿಲ್ಡಪ್ ಗಾಂಚಾಲಿ ಬಿಟ್ಬಿಡಿ. ಜೂನಿಯರ್ ಮಾಲಾಶ್ರೀ ನೋಡ್ದಂಗ ಆಯ್ತು. ಇದು ಹೆಣ್ಣು ಹುಲಿ ನಮ್ಮ ಸತ್ಯ ಏರಿಯಾ. ಮಾರೆ ಮಾರೆ ನೋಡಿ ಹಿಂಗವಳೆ ನಮ್ಮ ಸತ್ಯ. ನಿನ್ನಿಂದ ತುಂಬಾ ಉಪಕಾರ ಆಯ್ತು ಕಣಮ್ಮ. ದಯವಿಟ್ಟು ಕ್ಷಮಿಸಿ. ಏರಿಯಾದಲ್ಲಿ ಕಸ ಕಡ್ಡಿಗಳಿರುತ್ತವೆ, ಅವರಿಂದ ಪಾಪ ನಿಮಗೆ ತೊಂದರೆ ಆಯ್ತು. ಇರ್ಲಿ ಬಿಡಮ್ಮ, ಪ್ರಪಂಚದಲ್ಲಿ ರೌಡಿಗಳು, ಪುಂಡ್ರು, ಪೋಖರಿಗಳಿಗೆ ಲೆಕ್ಕವಿಲ್ಲದಷ್ಟು ಜನ ಇದ್ದಾರೆ. ಆದರೆ ನೀನು ಸಮಯಕ್ಕೆ ಸರಿಯಾಗಿ ಬಂದು ನನಗೆ ಸಹಾಯ ಮಾಡಿದೆಯಲ್ಲ, ಅದೇ ದೊಡ್ಡ ಮಾತು. ನಿಜ ಹೇಳಬೇಕು ಅಂದರೆ ನೀನೊಂಥರ ಲೇಡಿ ರಾಮಾಚಾರಿ ಇದ್ದಂಗೆ. ಅಯ್ಯೋ, ದೊಡ್ಡ ಮಾತು. ಗುಂಡಿಗೆಯಲ್ಲಿ ಧೈರ್ಯ ಇದ್ರೆ ಗುಂಡು ಕಲ್ನಾಗ ನಿಲ್ಲಬಹುದು ಅಂತ ನೀನು ತೋರಿಸ್ಬಿಟ್ಟೆ ಕಣಮ್ಮ. ನೀವು ಈ ಏರಿಯಾಗ ಹೊಸಬ್ರ ಕಾಣಿಸ್ತಿದ್ದೀರಾ, ಎಲ್ಲೋಗ್ಬೇಕು? ರಾಜಾ ಹುಲಿ ಗಲ್ಲಿಗೆ. ಆಯ್ತಾರೆ, ನಮ್ಮ ಅಡ್ಡಕ್ಕೆ ಹೋಗ್ಬೇಕಾ? ನಿಮ್ಮ ಅಡ್ಡನಾ? ಹ್ಞೂ ಸರ್, ಆ ಗಲ್ಲಿಗೆ ಹೆಸರಿಟ್ಟಿದೆ ಸತ್ಯ. ಈಗ ನಾವ್ ಅಲ್ಲೇ ಹೊರಟಿದೀವಿ, ಬನ್ನಿ ಹೋಗೋಣ. ಒಳ್ಳೇದೇ ಆಯ್ತಲ್ಲ. ನಂಜುಣಿ, ಕಾರ್ ತೆಗಿಯಪ್ಪ, ಹೋಗೋಣ. ಯಜಮಾನ್ರೆ, ಗಾಡಿ ಪಂಚರ್ ಆಗ್ಬಿಟ್ಟಿದೆ. ಹೌದಾ? ಅದಕ್ಕೆ ಟೆನ್ಷನ್ ಮಾಡ್ಕೊಂತೀರಾ ಸರ್? ಈಗ ನಾವ್ ಹೊರಟಿರೋ ಗಾಡಿಲಿ ಇನ್ನೊಂದ್ ಸೀಟ್ ಖಾಲಿ ಇದೆ. ನೀವ್ ಏನು ಅನ್ಕೊಳಲ್ಲ ಅಂದ್ರೆ ನಮ್ ರಾಜರಥ ರೆಡಿ ಇದೆ. ರಾಜರಥ? ನಮ್ ಗಾಡಿಲಿ AC ಇಲ್ದೇ ಇರ್ಬೋದು, ಓಸಿ ಗಾಡಿ ಸಿಗುತ್ತಲ್ಲಮ್ಮ. ಪಕ್ಕ ತೊಂದ್ರೆ ಅಂತೂ ಆಗಲ್ಲ. ಲೇಡಿ ರಾಮಾಚಾರಿ ಇರೋ ಹೋಗ ತೊಂದರೆ ಎಲ್ಲಿಂದ ಬಂತು? ಈಗ ಹೋಗ್ಲಿ, ಹೋಗಿ ಅಣ್ಣನ ಜೊತೆ ಹೋಗಿ ಗಾಡಿ ರೆಡಿ ಮಾಡಿಸ್ಕೊಂಡ್ ಬಂದ್ಬಿಡು. ಹಾ, ಬನ್ನಿ ಬನ್ನಿ ಸರ್. ನೋಡಪ್ಪ,